ಏನ್ ಸೀತಕ್ಕ ಆರಾಮ್ ಕುಂತ್ ಬಿಟ್ಟಿದ್ದಾಯ್ತೇನು ಕೆಲಸ? ಹ್ಞೂ ನೋಡ್ ಶೋಭಕ್ಕ, ಎಲ್ಲ ಕೆಲಸ ಮುಗಿತಾ? ಅದಕ್ಕೆ ಈಗ ಒಂದಿಟ್ಟು ಕುಂತರ ಆಯ್ತಂತೆ ಕುಂತಿ ನೋಡ್. ಆಯ್ತೇನು ನಿಂದು? ಬಾ ಕೂಡ್ ಬಾ. ಹ್ಞೂ ನೋಡ್ ಸೀತಕ್ಕ, ಎಲ್ಲ ಕೆಲಸ ಆಯ್ತು. ಆ ಕುಸುಮಿ ಮನೆಗೆ ಹೋಗ್ಬೇಕಂದ್ರ ಅದು ಅವ್ರ ನಾತಿ ಬಂದದಲ್ಲಿ ಮಂಜುಳ, ಅದಕ್ಕೆ ನಾನು ಮತ್ತೆಲ್ಲ ಅಲ್ಲಿ ಹೋಗ್ಲಿ ಅಂತೇಳಿ, ಅವ್ರ ಅತ್ತಿ ಬೇರೆ ಹಳ ಎಲ್ಲರೂ ಹರ, ಮತ್ತೆ ಯಾಕಂತೇಳಿ ಹೋಗಿಲ್ಲ. ಅದಕ್ಕೆ ಇಲ್ಲಿ ನಿಮ್ಮ ಅತ್ತಿ ಒಂದು ಊರಿಗೆ ಹೋಗಿಳಲ್ಲ, ಅದಕ್ಕೆ ನಿನಗೆ ಭೇಟಿ ಆದ್ರೆ ಆಯ್ತು, ಒಂದಿಟ್ಟು ಮಾತಾಡ್ಕೊತ ಕುಂತರ ಆಯ್ತು ಅಂತೇಳಿ ಬಂದು ನೋಡು. ಹೌದೇನು? ಬಾ ಶೋಭಕ್ಕ ಬಾ ಕೂಡ್ ಬಾ. ಅಂತೀನಿ, ಏನು ಓದ್ಕೊಳತ್ತಾಳೇನು? ಹ್ಞೂ ನೋಡಿ ಶೋಭಕ್ಕ, ಓದ್ಕೋತ ಕುಂತಾಳ. ಆಯ್ತು ಈಗೇನು ಇನ್ನೊಂದು 2 ದಿನ ಬಿಟ್ಟು ಅದು ಪರೀಕ್ಷೆ ಅದಾವಲ್ಲವ, ಅದಕ್ಕೆ ಓದ್ಕೋತ ಕುಂತಾಳ ನೋಡು. ಹೌದೇನು? ಓದ್ಕೊಳತ್ತಾಳೇನು? ಇರ್ಲಿ ತಗೋ. ಇದೇ ಟೈಮಿಗೆ ನಿಮ್ಮ ಅತ್ತಿ ಇರ್ಲಾರ್ದೊಟ್ಟೆ ಚಂದ ಅದ ಬಿಡೇವ. ಹುಡುಗಿ ಪರೀಕ್ಷಾ ಒಂದು ಇರ್ತೀವ, ನಿಮ್ಮ ಅತ್ತಿ ಬೇರೆ ಕವ 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 ಮಾಡ್ಕೋತ ಕೂಡ್ತಿಳು. ಈಗ ಹೋಗೇ ಚಲೋ ಆಗ್ಯದ ಬಿಡು. ಆ ಕಡೆ ಹುಡುಗಿಗೆ ಒಂದಿಟ್ಟು ಓದ್ಕೊಳಕ ಯಾರ್ದು ಕಿರಿಕಿರಿ ಇಲ್ದಂಗೆ ಆ ಕಡೆ ಶಾಂತಿ ಅಂತ ಓದ್ಕೊಲಿ. ಖರೆ ಬಿಡು ಶೋಭಕ್ಕ, ಇದೇ ಟೈಮಿಗೆ ನಮ್ಮ ಅತ್ತಿ ಒಂದು ರೀತಿ ನಮ್ಮ ನಾದಿನಿ ಮನೆಗೆ ಹೋಗಿ ಚಂದ ಆಗ್ಯದ ನನ್ನ ಮಗಳಿಗೆ ಓದ್ಕೊಳಕ್ಕೆ ಒಂದಿಟ್ಟು ಆಸರೆ ಆದಂಗೆ ಆಯ್ತು. ಇದ್ದಿಲ್ಲ ಅಂದ್ರೆ ನಮ್ಮ ಅತ್ತೆ ಏನು ಮಾಡ್ತೀವಿ ಗೊತ್ತೇನು? ಎಲ್ಲ ಇರ್ತಿತ್ತವ, ಎಲೆ ಅಡಿಕೆ ಸುಣ್ಣ ಎಲ್ಲ ಇರ್ತಿತ್ತಾಕಿನ ಕಡೆಗೆ. ಅಂದ್ರೂ ಈಕಿ ನನ್ನ ಮಗಳು ಓದ್ಕೊಳಕ್ಕೆ ಕೊನೆ ಕುಂತರು ಸಾಕಾಕಿಗೆ ಒಂದಿಟ್ಟು ಅದು ತೊಗೊಂಡು ಬಾ ಇದು ತೊಗೊಂಡು ಬಾ ಅಂಥೇಳಿ ಅಂಗಡಿ ಕಳಿಸ್ಲಕ್ಕೆ ನೋಡ್ತೇಳು ಗೊತ್ತೇನು? ಆ ಒಟ್ಟು ಹೆಂಗಾರ ಮಾಡಾಕಿ ಓದೋದು ಬಿಡಿಸ್ಬೇಕು ಅನ್ನೋದಿರ್ತೈತೆ ನೋಡಿ ನಮ್ಮ ಅತ್ತಿಗೆ. ಈಗ ಹೇಳ್ಬೇಕಂದ್ರೆ ಒಂದು ರೀತಿ ಶಾಂತಿ ನನ್ನ ಮಗಳಿಗೆ, ಯಾರ್ದು ಕಿರಿಕಿರಿ ಇಲ್ದಂಗೆ ಚಂದ ಓದ್ಕೋತ ಕುಂತು ಬಿಟ್ಟ ಆರಾಮ. ಹಳೆಯವ್ರ ಮೇಲೆ ದೇವ್ರು ಇರ್ತಾನಂತ, ಅದು ಯಾವತ್ತೂ ಸುಳ್ಳಾಗಲ್ ಬಿಡು. ನೋಡ್ದೇನು ನಿಮ್ಮ ಅತ್ತಿ ಇಷ್ಟು ದಿನ ಏಟು ಕಿಟಿ ಕೊಡ್ತೇಳು, ಈಗ ಪರೀಕ್ಷೆ ಟೈಮಿಗೆ ನಿನ್ನ ಮಗಳಿಗೆ ಆರಾಮ್ ನೆಮ್ಮದಿ ನಿಂತು ಓದ್ಕೊಳಕ್ಕೆ ಆ ದೇವ್ರು ಹೆಂಗೆ ದಾರಿ ಮಾಡ್ಕೊಟ್ಟನಂತೇಳಿ. ಒಲ್ಲವ ಒಬ್ಬವ ಇದ್ದರ ಕಾಯವ ಒಬ್ಬವ ಇರ್ತಾನಂತ, ಅದೇನು ಸುಳ್ಳಲ್ ಬಿಡವ ಶೋಭಕ್ಕ. ದೇವ್ರಿಗೆ ನೆಚ್ಕೊಂಡೇ ಬದುಕ್ಲತ್ತೀವ, ಮತ್ತು ದೇವರೇ ದಾರಿ ತೋರಿಸ್ಬೇಕು ನಮಗೆ. ತೋರಿಸ್ತಾನೆ ತಗೋವ, ನೀ ಚಿಂತೆ ಮಾಡಬೇಡ. ನಿಂದೆಲ್ಲ ಕಷ್ಟಕ್ಕೆ ಪರಿಹಾರ ಸಿಗ್ತದೆ. ಯಾಕೆ ಚಿಂತೆ ಮಾಡ್ತಿ? ಇದು ಸೀತಕ್ಕ, ಆಕಿ ನಮ್ಮ ಕುಸುಮಿ ನಾದ್ನಿ ಮಂಜುಳ, ಆಕಿ ಏನು ಇಲ್ಲೇ ಇರ್ಬೇಕನ್ಲತ್ತಾಳೆ ಅನ್ಸುತ್ತೇನೋ. ಮನೆ ಕೇಳ್ಕೊತ ಬಂದಿಳು ಬಾಡಿಗೆಗೆ, ಮನೆ ಅದಾವೇನ್ರಿ ಅಂತೇಳಿ. ನಮ್ಮ ಓಣ್ಯಾಗಂತರೂ ಆಕಿಗೆ ಎಲ್ಲಿ ಮನೆ ಬಾಡಿಗೆ ಸಿಕ್ಕಿಲ್ಲ ಬಿಡು, ಖಾಲಿ ಹೋಯ್ತು. ನನಗೂ ಕೇಳಿದಳು ಒಂದು ಮಾತು, ಮತ್ತು ನಿಮ್ಮ ಕಡೆಗೆ ಅದಾವೇನ್ರಿ ಮತ್ತು ಮನೆ ಬಾಡಿಗೆ ಬೇಕಾಗ್ಯಾವ ಅಂಥೇಳಿ. ಇಲ್ಲವ, ಈಗ ನನ್ನ ಮಗನೇ ಬರೋ ಹೋದನ, ಮಗ ಸೊಸಿ ಬರ್ತಾರ, ಮತ್ತು ನಮಗೆ ಬೇಕಾತವ ಅಂಥೇಳಿ ಅಂದ. ಅದಕ್ಕೆ ಹೋದಳು. ಏನು ಅಷ್ಟೇನು ಚಂದ ಮಾತಾಡಿಲ್ಲ ಬಿಡು. ನಾನು ಎಷ್ಟು ಹಚ್ಕೊಂಡು ಮಾತಾಡ್ಲಿಕ್ಕೆ ಹೋದ, ಆಕಿ ಏನು ಮುಖ ತಿರ್ಕೊಂಡು ಹೋಗ್ಬಿಟ್ಟಳು. ಕೇಳಬೇಕು ಬೇಡ ಶೋಭಕ್ಕ? ಮತ್ತು ಮನೆ ಬಾಡಿಗೆ ನಿನಗೆ ಕೇಳಿವಲ್ಲ ಹೆಂಗೆ, ಮತ್ತು ಊರದೆಲ್ಲ ಬಿಟ್ಟೇನು ಇಲ್ಲಿರ್ತೇನೆ ಅಂತೇಳಿ ಏನಾರ ಒಂದು ಕೇಳಬೇಕಿಲ್ಲ? ಮನೆ ಬಾಡಿಗೆ ಅದಕ್ಕೆ ಈಗ ಇಲ್ಯಾಕೆ ನೋಡ್ಲತ್ತಾಳ ಅಂಥೇಳಿ ಕೇಳ್ದೆ ನಾನು. ಆಕಿ ನಮ್ಮ ಮನೆಗೆ ಅದಾವೇನಂತ ಕೇಳಿದಳಲ್ಲ, ಅವಾಗೆ ಕೇಳ್ದೆ ನಾನು ಆಕಿಗೆ, ನಿನಗೆ ಅದಕ್ಕೆ ಬೇಕವ ಮನೆ, ಏನು ಇಲ್ಲಿಗೆ ಬರ್ತೀರೇನು ಅಂತ ಹೇಳಂದ. ಹ್ಞೂ ರೀ, ಇಲ್ಲೇ ಬರ್ಬೇಕನ್ಲತ್ತೀವಿ, ಮತ್ತು ಎಲ್ಲರೂ ಇಲ್ಲೇ ಬಂದು ಒಂದೇ ಕಡೆಗೆ ಇರ್ಬೇಕಲ್ಲತ್ತೀವಿ, ಅದಕ್ಕೆ ಹುಡುಕ್ಲತ್ತೀನಿ. ಈಗೆಲ್ಲ ಕತಿ ಮಾಡಿ ಹೇಳ್ಕೊತ ಕೂಡ್ಲಕ್ಕೆ ಟೈಮ್ ಇಲ್ರಿ ನನಗೆ, ಮತ್ತು ಮನೆ ಹುಡುಕ್ಲಕ್ಕೆ ಹೋಗ್ಬೇಕು ನಾನು. ಬರ್ತೀನಿ ರೀ ಅನ್ಕೋತ ಹೋಗೇ ಬಿಟ್ಟುಳಕಿ, ನಿಂದಿರ್ಲೇ ಇಲ್ಲ. ಮೊನ್ನೆ ಕುಸುಮಿ ಬಂದಿಳಲ್ಲ, ಹೇಳತ್ತಿಳಕಿ, ಆಕಿ ಏನೋ ಬೇರೆ ಸಂಚೆ ಇಟ್ಕೊಂಡು ಬಂದಾಳ ಸೀತಕ್ಕ. ಆಕಿನ ಮಗನಿಗೆ ನನ್ನ ಮಗಳಿಗೆ ತಂದ್ಕೋಬೇಕಲ್ಲ ತಳಕಿ, ಅದಕ್ಕೆ ಹಂಗೆ ಮಾಡ್ಲತ್ತಾಳಕಿ, ಸಮೀಪೆ ಮಾಡ್ಕೋಬೇಕಂತೇಳಿ ನೋಡ್ಲತ್ತಾಳಕಿ ಅಂಥೇಳಿ. ಖರೆ ಇಲ್ಲೇ ಬಂದು ಉಳಿತಾಳ ಅನ್ನೋದು ಆಕಿ ಕುಸುಮಿಗೆ ಗೊತ್ತಿರ್ಲಕ್ಕಿಲ್ಲ. ಸುಮ್ಮೊಂದು 8 ದಿನ ಬಂದಾಳ ಹೋತಾಳಂತ ಅದು ತಿಳ್ಕೊಂಡೋದು ಕಾಣಿಸ್ತದ. ಎಲ್ಲ ವಜ್ಜಿ ನೋಡಿವೆಲ್ಲ, ಭಾಳ ಕಷ್ಟ. ನಾನು ನೋಡಿ ಬಂದಿದ್ದ ಕೆಲಸ ಮರ್ತು ಬಿಟ್ಟ ಸೀತಕ್ಕ. ನೀನು ಅದೇ ಕೆಲಸ ಇದ್ರೆ ನೋಡು ಅಂತಂದಿದ್ದಲ್ಲ, ಆಕಿ ಜಗದೇವಿ ಹೊಲದಾಗ ಮೆಣ್ಸಿಕಾಯಿ ಕಡೆ ಅದಾವಂತ, ಅದಕ್ಕೆ ಹಸಿಮೆಣ್ಸಿಕಾಯಿ ಕಡೆ ಅದಾವ, ಯಾರ ಇದ್ದಾರ ಹೇಳು ಅಂತಂದಿಳು. ಅದಕ್ಕೆ ನಿಂದ್ರವ, ಮತ್ತು ಸೀತಕ್ಕ ಕೇಳ್ತೀನಿ, ಆಕಿ ಹೋಗ್ತೀನಿ ಎಲ್ಲಾರ ಇದ್ದಾರ ಅಂತಂದಿಳು. ಬಂದು ನಿನಗೆ ಹೇಳ್ತೀನಿ ಅಂತಂದ. ಅದಕ್ಕೆ ಮತ್ತು ನಿನಗೆ ಕೇಳಕ್ಕೆ ಬಂದ. ಮತ್ತು ಹೋಗ್ತೀನಿ ನೋಡು, ದಿನಕ್ಕೆ 250 ರೂಪಾಯಿ ಕೊಡ್ತಾಳಂತ ನೋಡು. ಅದಕ್ಕೆ ಮತ್ತು ಹೆಂಗಂತಿ? ಹೌದೇನು? ಆಯ್ತು ತಗೋ ಶೋಭಕ್ಕ, ಬರ್ತೀನಂತ ಹೇಳು. ಯಾಕಂತಂದ್ರೆ ನನಗೂ ಮನೇನ ಕೆಲಸ ಜಲ್ದಿ ಮುಗಿತದ, ಇಡೀ ದಿನ ಕುಂತು ಏನು ಮಾಡಲಿ, ಒಂದಿಟ್ಟು ಕೈಯಾಗ ರೊಕ್ಕರ ಆತಾವ. ಬರ್ತೀನಂತ ಹೇಳು ಶೋಭಕ್ಕ, ಹೋಗ್ತೀನಿ. ಆಕಿ ಜಗದೇವಿಗೆ ನೋಡಿನ ತಗೋ ನಾನು. ಹೋಗ್ತೀನಿ, ಹೇಳು ಬರ್ತೀನಂತ. ಮತ್ತು ರಾಮಣ್ಣಗೆ ಒಂದು ಮಾತು ಕೇಳು ಸೀತಕ್ಕ, ನೀನು ನಾಳೆಗೆ ಬರ್ತೀನಿ ಅಂತ ಅನ್ಲತ್ತಿದಿ, ಮತ್ತು ಬ್ಯಾಡದು ಅಂತಂದ್ರೆ ಮತ್ತು ನಾನು ಅಲ್ಲಿ ಬರ್ತಾಳಂತ ಹೇಳಿ ಅನ್ಬೇಕು, ಮತ್ತು ರಾಮಣ್ಣ ಏನಾರ ಅಂದದಕ್ಕೆ ನೀನು ಬಿಡಬೇಕು. ಅದಕ್ಕೊಂದು ಮಾತು ಕೇಳು, ಕೇಳಿ ಹೋಗಂದ್ರಂತಂದ್ರೆ ಮತ್ತು ನಾಡ್ದು ಹೋಗಟ್ಟಂತ. ಎಲ್ಲಿಗೆ ಹೋಗದ್ರಿ ಸೊಬಕರ್ರೆ? ಗೆಳತಿಯರೆಲ್ಲ ಸೇರೇನು ಟ್ರಿಪ್ಪಿಗೆ ಹೋಗ್ಬೇಕನ್ಲತ್ತೀರೇನ್ರಿ? ನಿಮ್ದೇ ಚಲೋ ಬಿಡ್ರಿ, ಆಧಾರ್ ಕಾರ್ಡ್ ಒಂದು ಪಿರಿ ಅದಾವ, ಆರಾಮ್ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗಿ ಬರ್ತೀರಪ್ಪ. ನಮ್ಮದು ನೋಡ್ರಿ, ಒಂದು ಇಲ್ಲಿನ ಹಿಡಿದು ಈ ಸ್ಟಾಪಿನ್ಲಿತ್ತ ಆ ಸ್ಟಾಪಿಗೆ ಹೋಗ್ಬೇಕಂತಂದ್ರೂ ಒಂದು 5 ರೂಪಾಯಿ ಕೊಟ್ಟೇ ಹೋಗ್ಬೇಕು. ಇಲ್ಲ ರಾಮಣ್ಣ, ನಾವೇನು ಟ್ರಿಪ್ಪಿಗೆ ಅದು ಹೋಗ್ಲತ್ತಿಲ್ಲ. ಅದು ನಾನೇನು ಕೇಳಲತ್ತೀನಂತಂದ್ರೆ ಸೀತಕ್ಕ ನೀನೇ ಹೇಳು,
ರೀ ಅದು ಆ, ಮನ್ಯಾಗ ಎಲ್ಲ ಕೆಲಸ ಆಗಿರ್ತದಲ್ಲ ಜಲ್ದಿ ಒಬ್ಬಾಕಿಗೆ ಕುಂತು ಇಡೀ ದಿನ ಹೊತ್ತು ಹೋಗಲ್ಲ ಏನಿಲ್ಲ ಬ್ಯಾಸರಿಕೆ ಬರ್ತಿರ್ತದ. ಅದಕ್ಕೆ ನಾನೇ ಸೋಬಕ್ಕೆ ಹೇಳಿದ ಎಲ್ಲಾರ ಒಂದಿಟ್ಟು ಕೆಲಸ ಇದ್ದರೆ ಹೇಳು ಹೋಗ್ತೀನಿ, ನನಗೆ ಹೊತ್ತು ಹೋಗಲ್ದು ಏನಿಲ್ಲ ಮನೆಯಂದ್ರು ಎಟ್ಟಂತ ಕೆಲಸ ಮಾಡಲಿ, ಅದಕ್ಕೆ ಇತ್ತಂದ್ರೆ ಹೇಳು ಸೋಬಕ್ಕ ಅಂತಂದಿದ. ಅದಕ್ಕೆ ಅಲ್ಲಿ ಈಕಿ ಜಗದೇವಿ ಅದಾಳಲ್ಲ ಅವ್ರದ್ದು ಹೊಲದಾಗ ಏನೋ ಅದು ಮೆಣಸಿಕಾಯಿ ಕಡೆ ಬದಾವಂತ, ಅದಕ್ಕೆ ಹೋತೇನಂತ ಕೇಳಕ್ಕೆ ಬಂದಾಳ ಸೋಬಕ್ಕ. ಅದೇ ಕೇಳಾಕತ್ತಿಳು, ಅದಕ್ಕೆ ನಿಮ್ಗೊಂದು ಮಾತು ಕೇಳಂತೇಳಿ ಹೇಳತ್ತಿಳು, ಅಷ್ಟ್ರಾಗ ನೀವೇ ಬಂದ್ರಿ. ಅವತ್ತೇ ಹೇಳಿನ ಸೀತಾ ನಾನು ನಿನಗ ಮತ್ತ ಅದೇ ಅಂದ್ರೆ ಏನು ಹೇಳ್ಬೇಕೋ ಎನ್ಸುತ್ತೇನೋ. ಒಂದ್ಸರಿ ಹೇಳಿದ್ರ ಮನುಷ್ಯ ತಿಳ್ಕೊಬೇಕು. ಡೀಟ್ ನನ್ನ ಮಾತ್ರ ಕೇಳ್ರಿ. ಒಂದ್ಸರಿ ಅಲ್ಲ ಸೀತಾ, 10 ಸರಿ ಹೇಳಿನ ನಾನು ನಿನಗ. ಈ ವಿಷಯ ಕೇಳ್ದಾಗೆಲ್ಲ ಹೇಳಿನ ನಾನು ನಿನಗೆ ಬ್ಯಾಡ ಬ್ಯಾಡ ಅಂತ. ಮತ್ತೆ ನೀನು ನಿಂದೆ ಮಾಡ್ಬೇಕಲ್ಲತ್ತಿದ್ದೇನು? ಮಾತಿಗಂದ್ರೆ ಏನು ಮರ್ಯಾದೆನೇ ಇಲ್ಲ ಈ ಮನ್ಯಾಗ. ಸೀತಕ್ಕ ಅದು ಸೊಬಕ ಇಲ್ಲಿಲ್ಲ, ನೀವು ಮಾತಾಡ್ಕೊರಿ. ನನಗೆ ಏನು ಅನ್ನೋದು ನನಗೆ ನಿಮ್ಮ ಮನೆ ಕಡೆಗೆ ಬಂದಾಗ ಹೇಳಿದ್ರೆ ಸಾಕು. ನಾ ಬರ್ತೀನಿ ತಗೋ, ಮತ್ತೆ ಯಾವಾಗಾರ ಬರ್ತೀನಂತ. ಒಬ್ಬಕರೆ ಆಕಿ ಹಂಗೆ ಬರ್ತೀನಿ ಅಂತ ಇರ್ತಾಳ್ರಿ, ಬರಲ್ಲ ತಗೋರಿ ಆಕಿ. ನೀವು ಬರಲ್ಲ ಅಂತ ಹೇಳ್ಬಿಡ್ರಿ ಅವ್ರಿಗೆ, ಆ ಜಗದೇವಿ ಅಕ್ಕೋರಿಗೆ ಹೇಳ್ರಿ ಬರಲ್ಲ ಆಕಿ. ಆಯ್ತು ರಮಣ. ಒಬ್ಬಕ್ಕೆ ಏನು ಅನ್ಕೊಂಡೋಳೆ ಎನ್ಸಿದ್ದೇನೋ. ಅವರು ಏನ್ಯಾಕೆ ಅನ್ಕೊಲೆಕ್ಕ ನೀ ಯಾಕೆ ಹಿಂಗೆ ಮಾಡ್ಲತ್ತಿದ್ ಸೀತಾ? ನಾನು ನಿನಗೆ ಎಷ್ಟು ಸರಿ ಹೇಳಿ ನಾನು ನಿನಗೆ ಕೆಲ್ಸಕ್ಕೆ ಹೋಗೋದು ಬ್ಯಾಡ ಬ್ಯಾಡ. ನಾ ಮಾಡ್ಲತ್ತಿಲ್ಲ, ಹೆಂಗೋ ಒಂದು ಮಾಡ್ತೀನಿ ನಾನು. ಯಾಕೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲೇನು? ನಿನಗೆ ನನ್ನ ಮಗಳಿಗೆ ನೋಡ್ಕೊಳಕ್ಕೆ ನನ್ನ ಕೈಲಿಂತ ಆಗಲ್ಲ ಅಂತ ಹೇಳಿ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅನ್ಲತ್ತಿದ್ದೇನೆ? ಅದರೇ ಹೇಳು ನನಗೆ. ಎಷ್ಟು ಕಷ್ಟ ಬರಲಿ ಏನೇ ಬರಲಿ, ನಾನು ಯಾವತ್ತರ ಇಷ್ಟು ವರ್ಷನ್ಯಾಗ ನಿನಗ ನನ್ನ ಮಗಳಿಗೆ ಏನಾರ ಉಪವಾಸ ಇಟ್ಟಿನೇನು ಹೇಳು? ಹಾಂ, ಎಷ್ಟು ಕೈಲತ್ತದ ಅಷ್ಟು ನಾನು ಚಂದೇ ನೋಡ್ಕೊತ ಬಂದಿನೇನಿಲ್ಲ, ಅದು ಹೇಳು. ಏನ್ರಿ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಸ್ವಲ್ಪ ಶಾಂತನಿಂದ ವಿಚಾರ ಮಾಡ್ರಿ. ನಾನು ಎದಕ್ಕೆ ಹೋಗ್ತೀನಿ ಅನ್ಲತ್ತೀನಿ ಗೊತ್ತೇನ? ನೀವು ನನಗೆ ನನ್ನ ಮಗಳಿಗೆ ಚಂದ ನೋಡ್ಕೊಳತ್ತಿಲ್ಲ, ಹೊಟ್ಟಿಗೆ ತಂದು ಹಾಕ್ಲತ್ತಿಲ್ಲ ಅಂಥೇಳಿ ನಾನು ದುಡಿಲಿಕ್ಕೆ ಹೋಗ್ಲತ್ತೀನಿ ಅಂತ ಯಾಕೆ ಅನ್ಕೊಳತ್ತೀರಿ ನೀವು? ಹಂಗೆ ಯಾವತ್ತು ನೀವು ಮಾಡಿಲ್ಲ, ನಾನು ಯಾವತ್ತೂ ಹಂಗೆ ಅನ್ಕೊಂಡಿಲ್ಲ. ನಾನು ಈಗ ನನ್ನ ಮಗಳದು ಓದಿನ ಸಲಿಂದು ನಿಮ್ಗೆ ಅವತ್ತು ಹೇಳ್ದೆ. ನಾನು ನಿಮ್ಗೆ ಮಗಳು ಈಗ ದೊಡ್ಡ ಶಾಲೆ ಕಾಲೇಜ ಓದಕ್ಕಿರ್ತಾಳ್ರಿ, ರೊಕ್ಕ ಬೇಕತ್ತವ ಕೈಯಾಗ. ಈಗ ಇಷ್ಟು ದಿನ ಏನೋ ಸರ್ಕಾರ ಶಾಲೆಗೆ ಓದ್ಲತ್ತಾಳ, ಮುಂದೆ ಏನಾರ ಕಾಲೇಜಿಗೆ ಹಾಕೋದು ಮಾಡೋದು ಬಂತು ದೊಡ್ಡ ಶಾಲೆಗೆ ರೊಕ್ಕ ಬೇಕತ್ತವ್ರಿ. ಅದಕ್ಕೆ ಹೋಗ್ತೀನಿ ನಾನು, ಒಂದಿಟ್ಟು ಹೋದ್ರೆ ಕೈಗೆ ರೊಕ್ಕ ಎದಕ್ಕಾರ ಆತಾವ ಕೈಯಾಗ ಅಂತ ಎಷ್ಟು ಹೇಳಿ ನಾನು ನಿಮ್ಗೆ. ನಾನು ನೀವು ತಂದು ಹಾಕಲು ಹೋಗಿರ ಅನ್ನೋದು ಯಾಕೆ ನೀವು ಹಿಂಗೆ ಅನ್ಕೋತೀರಿ? ನೀವು ನಾ ಯಾವತ್ತೂ ಹಂಗೆ ಅನ್ಕೊಂಡಿಲ್ಲ. ನಾನು ಈ ಅನ್ಕೊಳಕ್ಕೆ ನೀವು ನಮಗೆ ಏನು ಕಮ್ಮಿಟ್ಟಿರಿ ಅಂತ ಹೇಳಿ ನಾ ಅನ್ಕೊಲಿ. ನಮ್ಮಿಬ್ಬರದು ಆಸೆ ಕನಸ ಎಲ್ಲ ಒಂದೇ, ನಮ್ಮ ಮಗಳು ಚಂದ ಓದಬೇಕು, ಜೀವನದಾಗ ಮುಂದೆ ಬರಬೇಕು, ಏನಾರ ಒಂದು ಸಾಧಿಸಬೇಕು ಅಂಥೇಳಿ. ಅದಕ್ಕೆ ನಾನು ನನ್ನ ಮಗಳಿಗೆ ಏನೂ ಕಷ್ಟ ಆಗ್ಲಾರ್ದಂಗಿರಲಿ, ಒಂದಿಟ್ಟು ಚಂದ ಶಾಲೆ ಕಾಲೇಜಿಗೆ ಹಾಕಮ್ಮಿ, ಒಂದಿಟ್ಟು ಕೈಯಾಗ ರೊಕ್ಕ ಇಟ್ಕೊಂಬಮ್ಮಿ. ಒಬ್ಬರೇ ಮಾಡೋದಕ್ಕಿಂತ ಇಬ್ಬರು ಮಾಡಿದ್ರೆ ಒಂದಿಟ್ಟು ಏನೋ ಒಂದು ಒಳ್ಳೇದಾಗ್ತದ ಇನ್ನಟ್ಟು ಅಂಥೇಳಿ ನಾನು ಲೆಕ್ಕ ಹಾಕಿರ. ನೀವೆಲ್ಲ ಹಿಂಗೆ ಮಾತಾಡಿದ್ರೆ ನಾ ಏನು ಅನ್ರಿ? ನಿನ್ನ ಜಾಗದಾಗ ನೀ ಸರಿ ಇದ್ದಿ, ನೀ ಹೇಳೋದು ನಿನಗೆ ಸರಿ ಅನ್ಸ್ಲತ್ತದ. ಆದ್ರೆ ನನ್ನ ಜಾಗದಾಗ ನಾನು ಸರಿನೇ ಇದ್ದೀನಿ, ನಾ ಹೇಳೋದು ನನಗೆ ಸರಿ ಅನ್ಸ್ಲತ್ತದ. ಇಷ್ಟು ವರ್ಷ ಆಯ್ತು ಈ ಮನೆಗೆ ನೀನು ಸೊಸೆಯಾಗಿ ಬಂದು, ನನ್ನ ಮಗಳೇ ಇಷ್ಟು ದೊಡ್ಡಕ್ಕಾದಳು. ಇನ್ನು ನಿನಗೆ ನಾನು ಒಂದು ಬಂಗಾರದೊಂದು ಮೂಗಿನ ಕಡ್ಡಿ ಕೊಡಿಸಿಲ್ಲ, ಅಷ್ಟು ಬಡತನ್ನೇ ಬದುಕ ತೂಗಿಸ್ಕೊಂಡು ಬಂದು ನೀನು. ಇನ್ನು ಮತ್ತೆ ನಾನು ನಿನಗೆ ಈಗ ಮತ್ತೆ ನಿನಗೆ ದುಡಿಸ್ಕೊಂಡು ದುಡಿಲಿಕ್ಕೆ ಹಚ್ಚಿ ಮತ್ತೆ ನಾನು ನಿನಗೆ ಇನ್ನಷ್ಟು ಕಷ್ಟ ಕೊಡು ಅಂತಂದ್ರೆ ನನಗೆ ಆಗಲ್ಲ ಸೀತಾ, ಆಗಲ್ಲ. ನನಗೆ ಭಾಳ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ. ಕಷ್ಟನೋ ಸುಖನೋ ನಾನು ನನ್ನ ಮಗಳದ್ದು ಓದಲ್ಲ, ನಾ ಹೆಂಗಾರ ಮಾಡ್ತೀನಂತ ಆಯ್ತಾ? ನೀ ಮಾತ್ರ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ. ನನಗೆ ಮನ್ಸಿಗೆ ಭಾಳ ಕಷ್ಟ ಆಗ್ಬಿಡ್ತದ. ಇದು ಒಂದೇ ಸರಿ, ಮತ್ತೆ ಯಾವತ್ತು ಕೆಲಸದ ಬಗ್ಗೆ ವಿಚಾರ ಮಾಡಬೇಡ, ಮಾತು ಆಡಕ್ಕೆ ಹೋಗ್ಬೇಡ. ಏನ್ರಿ ನಾನು ಯಾವತ್ತೂ ನನ್ನ ಗಂಡ ನನಗೇನು ಮಾಡಿಲ್ಲಲ್ಲ ಅಂಥೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ನಾನು, ಗೊತ್ತೇನು? ಯಾವತ್ತೂ ಅಂದ್ಕೊಂಡಿಲ್ಲ. ಬಂಗಾರ ಅಂತ ನನ್ನ ಮಗಳ, ಬಂಗಾರ ಅಂತ ಗಂಡಿದ್ದೀರಿ, ಇನ್ನೂ ಏನು ಬೇಕ್ರಿ ನನಗೆ? ಅದು ಬಂಗಾರ ತೊಗೊಂಡು ಏನು ಮಾಡಲಿ ನಾನು? ಉಟ್ಕೊಂಡು ತೊಟ್ಕೊಂಡು ಏನು ಮಾಡಲಿ ನಾನು? ನನ್ನ ಮನೆ, ನನ್ನ ಸುಖ ಸಂಸಾರ ಸಾಕು ನನಗಷ್ಟೇ. ಎಲ್ಲರೂ ಚಂದ ಇದ್ರೆ ನನಗೆ ಅಟ್ಟ ಖುಷಿ ರೀ, ಮತ್ತೇನು ಬ್ಯಾಡ ನನಗೆ. ನಾನು ಭಾಳ ವಜ್ಜೆ ಆಗ್ಲತ್ತದ, ಎಲ್ಲ ವಜ್ಜೆ ನಿಮ್ಮ ಮೇಲೆ ಹಾಕೋದು ಬೇಡ. ನನ್ನ ಮಗಳಿಗೆ ಒಂದು ಏಟಾರ ಆತದ, ನಾನು ಎಂತ ಏನಾರ ಒಂದು ಮಾಡ್ಬೇಕನ್ನೋ ಆಸೆಕ ನಾನು ಕೆಲ್ಸಕ್ಕೆ ಹೋಗ್ಬೇಕನ್ಲತ್ತೀನಿ ಹೊರತು ನೀವೇನು ಮಾಡಲು ಹೊಂಟಿರಿ, ನನಗೆ ಏನೂ ಕೊಡಿಸಿಲ್ಲ ಬಿಟ್ಟಿಲ್ಲ ಅಂತ ತಿಳ್ಕೊಂಡು ನಾನು ಹೋಗ್ಬೇಕನ್ನೋದು ವಿಚಾರ ಯಾವತ್ತೂ ಮಾಡಿಲ್ರಿ. ನಾನು ಮನ್ಸಿಗೆ ಇಷ್ಟು ಬೇಸರ ಮಾಡ್ಕೋತೀರಂತಂದ್ರೆ ಇನ್ಮೇಲೆ ಯಾವತ್ತೂ ಅನ್ನಲ್ರಿ. ನಾನು ಯಾವತ್ತೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅನ್ನಲ್ಲ. ತಪ್ಪಾಯ್ತು ಆಯ್ತಾ? ಸೀತಾ, ನಾನು ಏನೋ ಒಂದು ಖುಷಿ ವಿಚಾರ ತೊಗೊಂಡು ಬಂದಿದ್ದ, ನೀ ಇದು ಕೆಲ್ಸಕ್ಕೆ ತೆಕ್ಕೊಂಡು ಕುಂತಿ. ಸೌಕರು ಹೊಸದು ಒಂದು ಅಂಗಡಿ ಚಾಲು ಮಾಡ್ಲಾಗತ್ತಾರ. ಅದು ಯಾವುದು ಏನು ಅಂತ ಇನ್ನೂ ಹೇಳಿಲ್ಲ, ಅವರೆಲ್ಲ ಮಾತಾಡ್ಕೊಳತ್ತೀರಿ. ಇನ್ನೂ ಪಕ್ಕ ಯಾವ್ದಂತ ಹೇಳಿ ಇದು ಮಾಡ್ಕೊಂಡಿಲ್ಲ ಅವರು. 2-3 ಅದಾವ ಅವು, ಅದ್ರಾಗ ಒಂದರ ಹಾಕೋರು ಅದಾರ, ಅದು ದೊಡ್ಡ ಮಟ್ಟಕ್ಕೆ ಹಾಕೋರು ಅದಾರ. ಅದಕ್ಕೆ ನನಗೆ ಕರೆದು ಹೇಳಿದ್ರು, ರಾಮಣ್ಣ ಅದು ಯಾವುದೇ ಅಂಗಡಿ ಹಾಕಲಿ ಏನೇ ಮಾಡಲಿ ನಾವು ನಿನಗೆ ತೊಗೋತೀವಿ, ಮತ್ತು ಪಗಾರನು ಇಷ್ಟ ಅಂತೇಳಿ ಫಿಕ್ಸ್ ಮಾಡೀವಿ. ನಿಂದು ಪಗಾರಕ್ಕೆ ಅದಕ್ಕೇನು ನಾವು ಬದಲಿ ಮಾಡಲ್ಲ, ಇದಂತೂ ಇದ್ದೇ ಇರ್ತದೆ, ಇಷ್ಟು ಫಿಕ್ಸ್
ಫಿಕ್ಸ್ ನಾವು ಕೊಡ್ತೀವಿ. ಅದಕ್ಕೆ 2 ವಾರದಾಗ ಅಂಗಡಿ ಚಾಲು ಮಾಡ್ತೀವಂತ, ನೀನೇ ನೋಡ್ಕೊಂಡು ಹೋಗ್ಬೇಕು, ನಮಗೆ ಭರಸಿ ಮನುಷ್ಯ ಬೇಕು ಅಂತೇಳಿ ಅಂದಾರ. ಅವ್ರಿಗೆ ಹೇಳಿದ ಪಗಾರ ಕೇಳಿದ್ರೆ ನೀ ಎಷ್ಟು ಖುಷಿ ಆತಿ ಗೊತ್ತೇನು? ಇನ್ನು ನಮಗೂ ಒಳ್ಳೆ ದಿನಗಳು ಬಂದು ಅಂತ ತಿಳ್ಕೊ ಸೀತಾ, ಚಿಂತೆ ಮಾಡಬೇಡ. ಏನು ಪಗಾರ ಎಷ್ಟು ಗೊತ್ತೇನು? ಪಗಾರ 10,000 ರೂಪಾಯಿ ಹೇಳ್ಯಾರ ಗೊತ್ತೇನು? ಹೊಸ ಅಂಗಡಿ ಚಾಲು ಆಗಿದ ಕೂಡಲೇ ನಿಂದು ಇಷ್ಟು ಪಗಾರ ಫಿಕ್ಸ್ ಮಾಡ್ತೀವಿ. ಮತ್ತೀಗೇನು ನಮ್ದು ಹೊಲದು ಅದು ಎಲ್ಲ ನೋಡ್ಕೊಂಡು ಹೋತಲ್ಲ, ಅದ್ರದ್ದು ಹೆಂಗೆ ಐದದಲ್ಲ ಅದು 5 ಇರ್ತದೆ ನಿನಗೆ. ಎಲ್ಲ ಸೇರಿ ಒಂದು 15,000 ರೂಪಾಯಿ ಕೊಡ್ತೀವಿ ಅಂತ ಅಂದಾರ ಗೊತ್ತೇನು ಸೀತಾ? 15,000 ರೂಪಾಯಿ. ಯವ್ವ 15,000 ರೀ? ಕರೆ ಹೇಳತ್ತೀರಿ? ಯವ್ವ ನನಗೆ ನಂಬಕ್ಕೆ ಆಗವಲ್ರಿ. ತಿಂಗಳಿಗೆ 5-5 ಸಾವಿರನಾಗ ಬದುಕೋರು ನಾವು, ಅಂಥದ್ರಾಗ 3 ತಿಂಗಳದ ಪಗಾರ ಒಂದೇ ತಿಂಗಳಿಗೆ ಹೊಂಟುತ್ತಲ್ರಿ. ದೇವರು ಅದಕ್ಕೆ ಅಂತಾರೆ, ಕೊಡ್ಲಾಕ್ ನಿಂತನು ಅಂತಂದ್ರೆ ಸಾಕು ಅನ್ಬೇಕು, ಅಷ್ಟು ಕೊಡ್ತಾನಂತ. ಅದೇನು ಸುಳ್ಳಲ್ ಬಿಡ್ರಿ. ನಿಮ್ಮ ಕಷ್ಟಕ್ಕೆ ದೇವ್ರು ಕಣ್ಣು ಬಿಟ್ಟನು. ಈ ನನ್ನ ಕಷ್ಟದಾಗ ನಿಂದು ಅರ್ಧ ಪಾಲದ ಸೀತಾ, ನಿಂದು ಅರ್ಧ ಪಾಲದ. ಎಷ್ಟು ಕಷ್ಟಪಟ್ಟಿದಂಥೇಳಿ ನನಗೆ ಗೊತ್ತು. ನನಗೆ ಖರೇನು ಭಾಳ ಖುಷಿ ಆಗ್ಲತ್ತದ ಸೀತಾ, ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ. ಮೊದಲ ಈ ವಿಚಾರ ನಾನು ನನ್ನ ಮಗಳಿಗೆ ಹೇಳ್ಬೇಕಂತ ಹೇಳಿ ಬಂದ, ನೀನೇ ಇಲ್ಲಿದ್ದಲ್ಲ, ಅದಕ್ಕೆ ನಿನಗೆ ಹೇಳ್ದೆ ನಾನು ಮೊದಲ. ಈಗ ಹೋಗಿ ನನ್ನ ಮಗಳಿಗೆ ಹೇಳ್ತೀನಿ ಮೊದಲು. ನಾನು ಎಲ್ಲಿ ಓದ್ಕೊತ ಕುಂತಾಳೇನು ಪಾಣ್ಯಾಗ? ಹ್ಞೂ ರೀ, ಓದ್ಕೋತ ಕುಂತಾಳ ನೋಡು. ಮಗಳಿಗೆ ಫಸ್ಟ್ ಹೇಳ್ತೀರಾ ಅಂದ್ರೆ ಈಗ ನಾ ಕಾಲ ಕುಂತೀನಂತ ಹೇಳತ್ತೀರ ನೀವು? ಅಂದ್ರೆ ಇದ್ದಿದ್ದಿಲ್ಲ ಅಂತಂದ್ರೆ ಮಗಳಿಗೆ ಹೇಳಿದ್ಮೇಲೆ ನನಗೆ ಹೇಳ್ತಿದ್ರಿ. ಇಲ್ಲ, ನಾನು ನಿನಗೆ ಮಗಳಿಗೆ ಇಬ್ಬರಿಗೆ ಕರೆದು ಬಿಟ್ಟೆ ಹೇಳ್ಬೇಕಂತಂದ. ಮತ್ತೆ ಇದು ಕೆಲ್ಸದ ತಕೊಂಡು ಕುಂತಿದ್ದಲ್ಲ, ಹಂಗಾಗಿ ಮಾತಿನಾಗ ನನ್ನ ಮಗಳಿಗೆ ಕರೆಯೋದಾಗಲಿಲ್ಲ. ಈಗ ಹೋಗಿ ಹೇಳ್ತೀನಿ ನಾನು ನನ್ನ ಮಗಳಿಗೆ. ಹ್ಞೂ ಆಯ್ತಾಯ್ತು, ಹೋಗಿ ಹೇಳ್ರಿ. ಅಲ್ಲೇ ಕುಂತ ನೋಡ್ರಿ ಕೊನೆಗೆ ಓದ್ಕೋತಾ ಹೇಳ್ರಿ. ಮತ್ತು ನಾ ಒಂದಿಟ್ಟು ಊಟಕ್ಕದ ಹಚ್ತೀನಂತ. ಹೋಗ್ರಿ ನೀವು ಮಾತಾಡ್ರಿ, ನಾ ಊಟಕ್ಕದ ಹಚ್ಕೊಂಡು ಬರ್ತೀನಿ ತಗೋರಿ ಅಲ್ಲೇ. ಹ್ಞೂ ಆಯ್ತು ತಗೋ ಸೀತಾ.